ಪ್ರತಿಯೊಬ್ಬ ಮಹಿಳೆಯರಿಗೂ ನನ್ನ ಹೃದಯಪೂರ್ವಕ ಪ್ರಣಾಮಗಳನ್ನ ಸಲ್ಲಿಸ್ತಾ ನನ್ನ ಬಗ್ಗೆ ಹೇಳಕ್ಕೆ ಇಷ್ಟಪಡ್ತೀನಿ. ಮೊದಲನೇದಾಗಿ ನಾನು ವಾಣಿ ಅಂತ ಮೂಲತಃ ತುಮಕೂರಿನವಳು. ಆಸ್ ಎ ಪ್ರೊಫೆಷನಲಿ ಬ್ಯೂಟಿಷಿಯನ್ ಎಂಟರ್ಪ್ರಿನರ್, ವಾಣಿಸ್ ಪರ್ಪಲ್ ಮ್ಯಾಟ್ರಿಕ್ಸ್ ಲ್ಯಾಬ್ ಲಾಂಚ್ ನ ಪ್ರೊಪ್ರೈಟರ್. ವಿಜಯನಗರದಲ್ಲಿದೆ. ತುಮಕೂರಲ್ಲಿ ನಮ್ದು 2 ಔಟ್ಲೆಟ್ ಇದೆ. ಈಗ ಕನ್ನಡ ರಾಜ್ಯೋತ್ಸವ ಮತ್ತೆ ಈ ಒಂದು ಸಮಾರಂಭಕ್ಕೆ ಬರಮಾಡಿಕೊಟ್ಟಂತ ಚೈತ್ರ ಮೇಡಮ್ ಅವ್ರಿಗೆ ನಾನು ಧನ್ಯವಾದಗಳು ಹೇಳ್ತೀನಿ ಮೊದಲನೇದಾಗಿ. ಹಾಗೆ ಕನ್ನಡ ರಾಜ್ಯೋತ್ಸವದ ಬಗ್ಗೆ ಮೊದಲು ಮಾತಾಡ್ತೀನಿ. ಕನ್ನಡ ರಾಜ್ಯೋತ್ಸವ ಏನಕ್ಕೆ ಮಾಡ್ತೀವಿ ಅನ್ನೋದು ನಮ್ಗೆಲ್ಲರಿಗೂ ಅದರ ಇತಿಹಾಸ ತಿಳಿದಿದೆ. 1956ನೇ ಇಸ್ವಿನಲ್ಲಿ ನಮ್ಮ ಕನ್ನಡದ ಪ್ರದೇಶಗಳು ದಕ್ಷಿಣ ಭಾರತ ಪ್ರದೇಶದಲ್ಲಿ ಇರುವಂತ ಕನ್ನಡದಲ್ಲಿ ಮಾತಾಡುವಂತ ಪ್ರತಿಯೊಬ್ಬರನ್ನು ಒಟ್ಟುಗೂಡಿಸಿ ಮಾಡಿದಂತ ಒಂದು ಸಮಾರಂಭನ ಕನ್ನಡ ರಾಜ್ಯೋತ್ಸವವಾಗಿ ನಾವು ಆಚರಿಸ್ತಾ ಬಂದಿದ್ದೀವಿ. ಸೊ ಈ ಸಮಾರಂಭದಲ್ಲಿ ಇದು ಪ್ರತಿ ವರ್ಷ ಪ್ರತಿ ನವೆಂಬರ್ ತಿಂಗಳಲ್ಲಿ ಮಾತ್ರ ನಡೀತದೆ. ಪ್ರತಿ ತಿಂಗಳು ಪ್ರತಿ ದಿನನೂ ಕನ್ನಡ ರಾಜ್ಯೋತ್ಸವ, ಕನ್ನಡದ ಹಬ್ಬ ನಡೀತಾ ಹೋಗ್ಬೇಕು ಅನ್ನೋದು ನಾನು ಅಭಿಲಾಷಿಸ್ತೇನೆ. ಕಾರಣ ಏನು ಅಂದ್ರೆ ನಮ್ಮ ಕನ್ನಡ ಸೀಮಿತ ಆಗ್ಬಾರ್ದು, ವಿಸ್ತಾರ ಆಗ್ಬೇಕು. ಎಷ್ಟು ವಿಸ್ತಾರ ಆಗ್ತಾ ಹೋಗುತ್ತೆ, ಎಷ್ಟು ಬೆಳೀತಾ ಹೋಗುತ್ತೆ, ಅಷ್ಟು ಉನ್ನತವಾದ ಒಂದು ಮಟ್ಟಕ್ಕೆ ತಲುಪ್ತಾ ಹೋಗುತ್ತೆ. ಸೊ ಈ ಕನ್ನಡ ಒಂದು ರಾಜ್ಯೋತ್ಸವವನ್ನ ಏನು ಸಮಾರಂಭ ಇಲ್ಲಿ ಮಾಡ್ತಾ ಇದೀವಿ, ನಾವು ಪ್ರತಿಯೊಬ್ರು ಮನೆಯಲ್ಲೂ ಪ್ರತಿಯೊಬ್ರು ಮನದಲ್ಲೂ ಸ್ಥಿರವಾಗಿ ಪ್ರತಿ ದಿನನೂ ನಡಿಬೇಕು ಅನ್ನೋದು ನನ್ನ ಒಂದು ಅಭಿಲಾಷೆ. ಇವತ್ತು ಕೂಡ ನಾನು ನಮ್ಮ ಒಂದು ಅಂಗಡಿಯಲ್ಲಿ ಕನ್ನಡಾಂಬೆ ಅಂದ್ರೆ ಭಾರತಾಂಬೆ ಮತ್ತೆ ಕನ್ನಡಾಂಬೆ ತಾಯಿಯ ಒಂದು ಭಾವಚಿತ್ರನ ಇಟ್ಟು ಪ್ರತಿದಿನ ನಾನು ಪೂಜೆ ಮಾಡ್ತೀನಿ. ಕಾರಣ ಏನು ಅಂದ್ರೆ ನಮ್ಮ ಮಾತೃಭಾಷೆ ಅನ್ನೋದು ತುಂಬಾ ಮುಖ್ಯವಾದದ್ದು. ಯಾಕೆಂದ್ರೆ ನಾವು ಆಲೋಚನೆ ಮಾಡ್ಬೇಕಾದ್ರೆ ನಾವು ಬೇರೆ ಭಾಷೆ ನಾವು ಆಲೋಚನೆ ಮಾಡಲ್ಲ. ಇಂಗ್ಲಿಷ್ ಇರ್ಬೋದು, ಹಿಂದಿ ಇರ್ಬೋದು, ತಮಿಳ್ ಇರ್ಬೋದು, ನಮಗೆ ವ್ಯಾವಹಾರಿಕವಾಗಿ ಹಲವಾರು ಭಾಷೆಗಳು ಬರುತ್ತೆ. ಆದ್ರೆ ನಾವು ಮಾನಸಿಕವಾಗಿ ಮತ್ತೆ ನಾವು ನಮ್ಮ ಭಾವನೆಗಳು, ನಮ್ಮ ಆಲೋಚನೆಗಳು ನಾವು ಹುಟ್ಟುತ್ತಾನೆ ನಾವು ಮೂಡಿಸ್ಕೊಂಡ್ ಬಂದಿರೋದು ನಮ್ಮ ಮಾತೃಭಾಷೆ ಕನ್ನಡ. ಅದಕ್ಕೆ ನಾವು ಅತಿ ಹೆಚ್ಚು ನಾವು ಪ್ರಿಫರೆನ್ಸ್ ನ ಕೊಡ್ಬೇಕು. ಅತಿ ಹೆಚ್ಚು ನಾವು ನಮ್ಮ ಒಂದು ಭಾವನೆನ ಇನ್ನೊಬ್ರ ಹತ್ರ ವ್ಯಕ್ತಪಡಿಸ್ಬೇಕಾದ್ರೆ ನಾವು ಯಾವುದೇ ಬೇರೆ ಲ್ಯಾಂಗ್ವೇಜ್ ಅಲ್ಲಿ ವ್ಯಕ್ತಪಡಿಸಲ್ಲ. ನಮ್ಮದೇ ಆದಂತ ಒಂದು ಭಾಷೆಯಲ್ಲಿ ನಾವು ತುಂಬಾ ವ್ಯಕ್ತಪಡಿಸ್ತಾ ಹೋಗ್ತೀವಿ. ಹಾಗಾಗಿ ನಮ್ಮ ಭಾಷೆಗೆ ನಾವು ಮೊದಲ ಆದ್ಯತೆಯನ್ನ ನಾವು ಕೊಡಬೇಕು. ಬೇರೆ ಯಾವುದೇ ಭಾಷೆಯಲ್ಲಿ ಅದು ಕೇವಲ ವ್ಯವಹಾರಿಕವಾಗಿ ಮಾತ್ರ ಅಲ್ವಾ. ಸೊ ಹಾಗಾಗಿ ಪ್ರತಿಯೊಬ್ಬರು ಮನೆಯಲ್ಲೂ ಕನ್ನಡಾಂಬೆಗೆ ಒಂದು ಚಿಕ್ಕ ಭಾವಚಿತ್ರ ಇರ್ಲಿ, ಪ್ರತಿದಿನ ಕನ್ನಡಾಂಬೆಯ ಒಂದು ಪೂಜೆ ನಡೀಲಿ. ಪ್ರತಿಯೊಬ್ರು ಅಂದ್ರೆ ನಾವು ಇವಾಗ ನಮ್ಮ ಮನೆಯಲ್ಲಿ ಮಕ್ಕಳು ಇರ್ತಾರೆ, ನಾವೇನ್ ಮಾಡ್ತೀವೋ ಅದು ನೋಡ್ತಾರೆ, ಹೌದಲ್ಲ. ನಾವು ಇವಾಗ ಏನ್ ಮಾಡ್ತಿದ್ವಿ ಅಂದ್ರೆ ತುಂಬಾ ಟೆಕ್ನಾಲಜಿ ಆಧುನೀಕರಣ ಎಲ್ಲ ಜಾಸ್ತಿ ಆಗ್ತಾ ನಾವು ಮಕ್ಕಳನ್ನ ನಮ್ಮ ಕನ್ನಡದಕ್ಕಿಂತ ಹೆಚ್ಚಾಗಿ ಅನ್ಯ ಭಾಷೆಗಳಿಗೆ ನಾವು ಇದು ಮಾಡ್ತಾ ಇದೀವಿ. ತುಂಬಾ ಇಂಗ್ಲಿಷ್ಗೆ, ಆಂಗ್ಲ ಭಾಷೆಗಳಿಗೆ ನಾವು ಪ್ರಿಫರ್ ಮಾಡ್ತಾ ಇದೀವಿ. ಆಂಗ್ಲ ಶಾಲೆ ಕೊಡ್ತಾ ಇದೀವಿ. ಕನ್ನಡದ ಶಾಲೆಗಳು ಎಲ್ಲ ಕುಗ್ಗುತ್ತಾ ಬರ್ತಾ ಇದೆ ಕಾಲಕ್ರಮೇಣ. ಹಾಗಾಗಿ ಕನ್ನಡನ ಬೆಳೆಸ್ತಾ ಅನ್ಯ ಭಾಷೆ ವ್ಯಾವಹಾರಿಕವಾಗಿ ಮಾತ್ರ ಸೀಮಿತವಾಗಿರ್ಲಿ ಅನ್ನೋದು ನನ್ನ ಅಭಿಲಾಷೆ. ನನ್ನ ಬಗ್ಗೆ ಹೇಳಬೇಕು ಅಂದ್ರೆ ನಾನು ಸಮಾಜಕ್ಕೆ ನನ್ನ ಕೈಲಾದಷ್ಟು ಒಂದಷ್ಟು ಸೇವೆಗಳನ್ನ ಮಾಡ್ತಾ ಬಂದಿದ್ದೀನಿ. ಮೊದಲನೆಯದಾಗಿ ಈ ಒಂದು ಪ್ರಕೃತಿಲಿ ಒಂದು ನಿಯಮ ಇದೆ. ಏನಂದ್ರೆ ನಾವು ಏನು ಕೊಡ್ತೀವಲ್ಲ ಅದ್ರ ದುಪ್ಪಟ್ಟು ಪ್ರಕೃತಿ ನಮಗೆ ವಾಪಸ್ ಕೊಡುತ್ತೆ. ಅದು ಅಕ್ಷರಶಃ ಸತ್ಯ. ಅದು ಇಲ್ಲಿರುವಂತ ಎಲ್ಲಾ ಹಿರಿಯರಿಗೂ ಅನುಭವಕ್ಕೆ ಬಂದಿದೆ ಅಂತ ನಾನು ಭಾವಿಸ್ತೇನೆ. ಯಾಕೆಂದ್ರೆ ನಾವು ಈಗಿನ ಟ್ರೆಂಡ್ ಅಲ್ಲಿ ತುಂಬಾ ಮ್ಯಾನಿಫೆಸ್ಟೇಷನ್, ಲಾ ಆಫ್ ಅಟ್ರಾಕ್ಷನ್ ಅಂತೆಲ್ಲ ಮಾತಾಡ್ತಾರೆ. ತುಂಬಾ ಜನ ಅದನ್ನ ಮಾಡ್ತಾ ಇದ್ದಾರೆ ಕೂಡ. ಅದ್ರ ಬಗ್ಗೆ ಮೂಲತಃ ಏನು ಅಂದ್ರೆ ನಾವು ಏನನ್ನ ಕೊಡ್ತಾ ಹೋಗ್ತೀವಿ, ಏನನ್ನ ಮಾಡ್ತಾ ಹೋಗ್ತೀವಿ, ಅದು ವಾಪಸ್ ಬರುತ್ತೆ. ಫಾರ್ ಎಕ್ಸಾಂಪಲ್, ಗ್ರಾವಿಟೇಷನಲ್ ಫೋರ್ಸ್ ಮೇಲೆ ನಾನು ಬಾಲ್ ಎಸೆದ್ರೆ ಅದು ಕೆಳಗಡೆ ವಾಪಸ್ ಬೀಳಲೇಬೇಕು ಅಲ್ವಾ. ನಮ್ಮ ಭಾವನೆಗಳು, ನಮ್ಮ ಧ್ಯೇಯಗಳು, ನಮ್ಮ ಉದ್ದೇಶಗಳು ಸರಿಯಾದ ಮಟ್ಟದಲ್ಲಿ ಇದ್ರೆ ಖಂಡಿತ ಅದು ವಾಪಸ್ ಬರುತ್ತೆ. ಇವತ್ತು ಇಷ್ಟು ಜನ ನಮ್ಮನ್ನ ರೆಕಗ್ನೈಸ್ ಆಗಿ ಎಲ್ಲೋದ್ರೂ ನಮ್ಮನ್ನ ಗುರುತಿಸ್ತಾ ಇದ್ದಾರೆ ಅಂದ್ರೆ ಅದಕ್ಕೆ ಕಾರಣ ಒಂದು ಸಣ್ಣ ತುಳಸಿ ಗಿಡ. ನಾನು ಬಾಲ್ಯದಿಂದ ಇದ್ದಾಗ್ಲಿಂದನೂ ಏನಾದ್ರೂ ನನ್ನ ಕೈಲಾದಷ್ಟು ಏನಾದ್ರು ಸಮಥಿಂಗ್ ಮಾಡ್ಬೇಕು. ಯಾಕೆಂದ್ರೆ ಪ್ರತಿಯೊಬ್ಬ ಮನುಷ್ಯನು ಇಲ್ಲಿ ಕೊಡೋದಕ್ಕಾಗಿ ಬಂದಿರ್ತಾನೆ, ತಗೊಳೋದಕ್ಕಾಗಿ ಅಲ್ಲ. ಪ್ರತಿಯೊಬ್ರು ಹೇಳ್ತಾರೆ ನಾನು ಕಾರ್ ತಗೊಂಡೆ, ಬಂಗ್ಲೆ ತಗೊಂಡೆ, ತಗೊಂಡೆ. ಪ್ರತಿಯೊಬ್ರು ಅದು ಎಲ್ಲ ಸಹಜವಾದ ಪ್ರಕ್ರಿಯೆ. ಆದ್ರೆ ತಗೊಂಡಿದ್ ಜೊತೆಗೆ ನಾವು ಏನು ಕೊಡ್ತಾ ಇದೀವಿ ಅನ್ನೋದು ತುಂಬಾ ಮುಖ್ಯ ಆಗುತ್ತೆ, ಹೌದಲ್ಲ. ಕೊಡೋದನ್ನ ರೂಢಿ ಮಾಡ್ಕೋಬೇಕು. ನಮ್ದು ಯೋಚನೆ ಇವತ್ತು ವಾಣಿಸ್ ಪರ್ಪಲ್ ಮ್ಯಾಟ್ರಿಕ್ಸ್ ಅನ್ನೋದು ತುಂಬಾ ಜನಕ್ಕೆ ಗೊತ್ತಾಗಿದೆ, ತುಂಬಾ ಕಡೆ ಗುರುತಿಸ್ತಾ ಇದ್ದಾರೆ. ಕಾರಣ ಏನು ಅಂದ್ರೆ ನಾವು ಮೊದಲನೇದಾಗಿ ಒಂದು ತುಳಸಿ ಪಾಟ್ನ ಕೊಡೋದಕ್ಕೆ ಶುರು ಮಾಡಿದ್ವಿ ನಮಗೆ ಬರ್ತಾ ಇದ್ದಂತ ಗ್ರಾಹಕರಿಗೆ.
ಒಂದು ತುಳಸಿ ಪಾಟು ಬರೀ 2 ತಿಂಗಳಲ್ಲಿ 300ಕ್ಕಿಂತ ಹೆಚ್ಚು ತುಳಸಿ ಪಾಟು ವಿತರಣೆ ನಡೀತು. ಆ ತುಳಸಿ ಪಾಟಿನ ವಿತರಣೆ ಎಲ್ಲ ಕಡೆಗೂ ಹೋಯಿತು. ಕಾರಣ ಏನು ಅಂದ್ರೆ ನಾವು ಕೊಡೋದು ಅನ್ನೋದು ಯೋಜನೆ ಶುರು ಮಾಡಿದ್ವಿ. ಅದರ ಜೊತೆಗೆ ನಮ್ಮದೇ ಆದಂತ ಸಾಮಾಜಿಕ ಚಟುವಟಿಕೆಯಲ್ಲಿ ಈಗ ಕೆಲವು ಅನಾಥಾಶ್ರಮ ಮಕ್ಕಳಿದ್ದಾರೆ. ಅನಾಥಾಶ್ರಮಕ್ಕೆ ಹೋದಾಗ ಅಲ್ಲಿ ಯಾವ ಅನಾಥಾಶ್ರಮ ಮಕ್ಕಳಿಗೆ ತುಂಬಾ ಅವಶ್ಯಕತೆ ಇದೆ ಅಲ್ಲಿ ಹುಡುಕಿ ನಾವು ಅನಾಥಾಶ್ರಮಕ್ಕೆ ಹೋಗಿ ನಮ್ಮ ಕೈಲಾದಷ್ಟು ಸಹಾಯ ಮಾಡ್ತಾ ನಾವು ಮಾಡೋ ಪ್ರತಿಯೊಂದು ಚಟುವಟಿಕೆಗಳು, ಕೆಲವರು ಟೀಚರ್ಸ್ ನ ಕರ್ಕೊಂಡೋಗಿ ಮಕ್ಕಳಿಗೆ ಏನು ನೀಡಿದೆ ಅದ್ರ ಬಗ್ಗೆ ಜಾಗೃತಿ ಮೂಡಿಸ್ತಾ ಇದ್ವಿ, ಹೆಲ್ತ್ ಅವೇರ್ನೆಸ್ ಕೊಡ್ತಾ ಇದ್ವಿ. ಕೆಲವು ಆಶ್ರಮದಲ್ಲಿ ಮಕ್ಕಳಿಗೆ ಆರೋಗ್ಯದ ಪರಿಸ್ಥಿತಿ ತುಂಬಾ ಹದಗೆಟ್ಟಿತ್ತು. ಸೊ ಅಲ್ಲೇ ಅನಾಥಾಶ್ರಮದಲ್ಲಿ ಹೆಲ್ತ್ ಕೇರ್ ಮಾಡಿಸಿದ್ವಿ. ಸೊ ಅದರಿಂದ ಮಕ್ಕಳಿಗೆ ಆರೋಗ್ಯದ ಜಾಗೃತಿ ಮೂಡ್ತಾ ಬಂತು. ಈ ತರ ಸೇವೆಗಳು ಮಾಡ್ತಾ 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 ಅದನ್ನ ನಾವು ಪ್ರತಿಯೊಂದು ನಾವು ಸೋಷಿಯಲ್ ಮೀಡಿಯಾದಕ್ಕೆ ಹಾಕಕ್ಕೆ ಶುರು ಮಾಡಿದ್ರಿಂದ ಅದನ್ನ ನೋಡಿ ತುಂಬಾ ಜನ ಬಂದಿದ್ದಾರೆ ಆ ಅನಾಥಾಶ್ರಮಕ್ಕೆ ನಾವು ಏನಾದ್ರು ಸಹಾಯ ಮಾಡ್ತೀವಿ ಅಂತ. ಏನಾಗುತ್ತೆ ಅಂದ್ರೆ ನಾವು ಮಾಡೋ ಒಂದೊಂದು ಸಣ್ಣ ಸಣ್ಣ ಕೆಲಸ ಮುಂದೆ ದೊಡ್ಡದಾಗ್ತಾ ಹೋಗುತ್ತೆ. ಆದ್ರೆ ಆ ಸಣ್ಣ ಕೆಲಸ ಶುರು ಮಾಡೋ ಯೋಚನೆ ಇದೆಯಲ್ಲ ಅದು ಎಲ್ಲರಿಗೂ ಬರಲ್ಲ. ಎಲ್ಲರಿಗೂ ಆಸೆ ಇದೆ, ನಾನು ಏನಾದ್ರು ಮಾಡ್ಬೇಕು, ಕೊಡ್ಬೇಕು, ಸಮಥಿಂಗ್ ಏನಾದ್ರು ನಾನು ಈ ಸೊಸೈಟಿಲಿ ಏನಾದ್ರು ನನ್ನ ಕೈಲಾದಷ್ಟು ಸಹಾಯ ಮಾಡ್ಬೇಕು ಅನ್ನೋದು. ಆದರೆ ಮಾಡೋ ವಿಧಾನ ಮುಖ್ಯ. ನನ್ನ ಹತ್ರ ದುಡ್ಡಿಲ್ಲ, ನನ್ಗೆ ಇವತ್ತು ನಾನೇನೋ ಯಾರಿಗೂ ಏನೋ ಮಾಡ್ಬೇಕು ಅನ್ಕೊಂಡಿದ್ದೆ, ಅಥವಾ ನನ್ನ ಹತ್ರ ಮತ್ತೊಂದಿಲ್ಲ, ಮಗದೊಂದಿಲ್ಲ, ನಾವು ಲೆಕ್ಕಾಚಾರ ಹಾಕ್ತೀವಿ. ನಮ್ಮ ಒಳಗಡೆ ಇರುವಂತ ಒಂದು ಒಳ್ಳೆ ಭಾವನೆ, ನಮ್ಮಲ್ಲಿರುವಂತ ಒಂದು ಜ್ಞಾನ ಕೊಟ್ರೆ ಆ ಜ್ಞಾನ ವಿಸ್ತಾರ ಆಗ್ತಾ ಹೋಗುತ್ತೆ. ಆ ವಿಸ್ತಾರ ಆಗೋದು ತುಂಬಾ ಮುಖ್ಯ. ನಾವು ಒಂದು ಚೌಕಟ್ಟಿನಲ್ಲಿ ಮಾತ್ರ ನಿಂತಿದೀವಿ, ಆ ಚೌಕಟ್ಟಿನ ಮೀರಿ ಬೆಳಿಬೇಕು ಅನ್ನೋದು ಹೇಳ್ತೇನೆ. ಮತ್ತೆ ನಾವು